ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಇದು ಖತರ್ನಾಕ್ ಕಳ್ಳರ ಕರಾಮತ್ತು. ರಾತ್ರಿ ವೇಳೆ ಪೊಲೀಸರು ಅದೆಷ್ಟೇ ಜಾಗೃತವಾಗಿದ್ರು ಕಳ್ಳತನ ಮಾಡೋದೇ ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿರುವ ಖದೀಮರ ಜಾಲ ನಿನ್ನೆ ರಾತ್ರಿ ಜ್ಯುವೆಲ್ಲರಿ ಶಾಪ್ಗೆ ಕನ್ನ ಹಾಕಿದೆ. ಇದನ್ನ ನೋಡ್ತಾ ಇದ್ರೆ ಯಾವುದೋ ಕನ್ಸ್ಟ್ರಕ್ಷನ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ಖಂಡಿತ ನಿಮ್ಮ ಊಹೆ ತಪ್ಪು. ಯಾಕೆ ಅಂದ್ರೆ ಇದು ಕಳ್ಳತನಕ್ಕೆ ಖದೀಮರು ಕೊರೆದಿರುವ ದಾರಿ. ಹೌದು, ಬಸವೇಶ್ವರ ನಗರದ ವಿವೇಕ್ ಜ್ಯುವೆಲರ್ಸ್ಗೆ ಲಗ್ಗೆ ಇಟ್ಟ ಖದೀಮರು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿದ್ದಾರೆ. ಕನ್ನ ಕೊರೆದು ಒಳಗಿದ್ದ ಲಕ್ಷಾಂತರ ಮೌಲ್ಯದ ಬೆಳ್ಳಿಯನ್ನ ದೋಚಿದ್ದಾರೆ. ನಿರ್ಜನ ರಾತ್ರಿಯಲ್ಲಿ ನಾಣ್ಯ ಬಿದ್ದರೂ ಕೂಡ ಶಬ್ದ ಆಗುತ್ತೆ. ಆದರೆ ಇದ್ಯಾವುದರ ಭಯವೇ ಇಲ್ಲದೆ ಹಾರೆ ಪಿಕಾಸಗಳನ್ನು ಬಳಸಿ ಜ್ಯುವೆಲರ್ಸ್ ಶಾಪ್ಗೆ ಕನ್ನ ಹಾಕಿದ್ದಾರೆ. 9:15 ಕ್ಲೋಸ್ ಮಾಡಿದ್ವಿ. ನಾವು ಹೋಗಿದ್ದೀವಿ, ಪಕ್ಕದ ಖಾಲಿ ಸೈಟ್ ಇದೆಯಲ್ಲ, ಸೊ ಅಲ್ಲಿಂದ ಮೋಸ್ಟ್ಲಿ ಅವರು ಗೋಡೆ ಬಡ್ದು ಒಳಗಡೆ ಬಂದಿದ್ದಾರೆ. ಬೆಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. CCTV ರೆಕಾರ್ಡಿಂಗ್ ಇದೆ, ಫಿಂಗರ್ ಪ್ರಿಂಟ್ಸ್ ಇದೆ, ನೋಡ್ತಾ ಇದ್ದಾರೆ ಸರ್ ಅವರು, ಪೊಲೀಸವರು ಎಲ್ಲ ಮಾಡ್ತಾ ಇದ್ದಾರೆ. 10 kg ಬೆಳ್ಳಿ ಅಂತ ಮಾಲೀಕ ಏನೋ ಹೇಳ್ತಾ ಇದ್ದಾರೆ. ರಾತ್ರಿ 9:30ಕ್ಕೆ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ದಾರೆ. ಇದನ್ನೇ ಕಾಯ್ತಾ ಇದ್ದ ಖದೀಮರು ಸಮಯ ನೋಡಿ ಸ್ಕೆಚ್ ಹಾಕಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ವಿವೇಕ್ ಜ್ಯುವೆಲ್ಲರ್ಸ್ ಅನ್ನೋ ಅಂಗಡಿಯಲ್ಲಿ ಗೋಡೆಯಲ್ಲಿ ಹೋಲ್ ಮಾಡಿಕೊಂಡು ಯಾರೋ ಅಪರಾಧಿಗಳು ಬಂದ ಕಳ್ಳತನ ಮಾಡಿದ್ದಾರೆ. ಇದರಲ್ಲಿ ಸುಮಾರು 10 kg ಮೇಲೆ ಸಿಲ್ವರ್ ಆರ್ನಮೆಂಟ್ಸ್ ಕಳ್ಳತನ ಮಾಡಿದ್ದಾರೆ. ಇದರ ಸಂಬಂಧಪಟ್ಟಾಗಿ ನಾವು ಒಂದು ಕೇಸ್ ರಿಜಿಸ್ಟರ್ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಲಿ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ. ಈ ಕೇಸ್ ತನಿಖೆಯಲ್ಲಿದೆ, ಬೇಗ ಪತ್ತೆ ಮಾಡಿ. ಬೆಳಗ್ಗೆ ಮತ್ತೆ ಅಂಗಡಿಗೆ ವಾಪಸ್ ಬರುವಷ್ಟರಲ್ಲೇ ಮಾಲೀಕ ಕಂಗಾಲಾಗಿದ್ದಾನೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿಂದ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸೈಕೋ ಜೈಶಂಕರ್ ಸೆಪ್ಟೆಂಬರ್ 1ರಂದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ತಪ್ಪಿಸಿಕೊಂಡು ಭಾರೀ ಆತಂಕವನ್ನು ಸೃಷ್ಟಿಸಿದ್ದ. ಇದೀಗ ಆತನ ಜಾಡು ಹಿಡಿದ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸೈಕೋ ಜೈಶಂಕರ್ ಪರಪ್ಪನ ಅಗ್ರಹಾರ ಜೈಲಿನಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ. ಜೈಲಿನಿಂದ ಕೆಲವೇ ಅಂತರದಲ್ಲಿ ಅಡಗಿ ಕುಳಿತಿದ್ರು. ಪೊಲೀಸರಿಗೆ ಈತನನ್ನ ಪತ್ತೆ ಮಾಡೋದಿಕ್ಕೆ ಆಗಿರಲಿಲ್ಲ. ಕೊನೆಗೂ ಪೊಲೀಸರು ಎಡೆಮುರಿ ಕಟ್ಟಿ ಮತ್ತೆ ಜೈಲಿಗೆ ಕಳುಹಿಸಿದ್ರು. ಇದೀಗ ಪರಪ್ಪನ ಅಗ್ರಹಾರ ಪೊಲೀಸರು ಶಂಕರ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇವತ್ತು ಕೂಡ್ಲು ಕೆರೆ ಬಳಿ ಜೀಪ್ನಲ್ಲಿ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದ್ರು. ಎಲ್ಲೆಲ್ಲಿ ಅಡಗಿದ್ದ, ಕೊನೆಗೆ ಸಿಕ್ಕಿಬಿದ್ದ ಸ್ಥಳವನ್ನು ಪರಿಶೀಲನೆ ಮಾಡಿದ್ರು. ಆದ್ರೆ ಈಗಲೂ ಶಂಕರ್ಗೆ ನಡೆಯೋದಿಕ್ಕೆ ಆಗ್ತಿಲ್ಲ. ಹೀಗಾಗಿ ವೀಲ್ ಚೇರ್ನಲ್ಲೇ ತಾನು ಅಡಗಿ ಕುಳಿತಿದ್ದ ಸ್ಥಳಗಳನ್ನ ತೋರಿಸ್ದ. ಜೈಲಿನಿಂದ ಶಂಕರ್ ಎಸ್ಕೇಪ್ ಆಗೋಕೆ ಸಹಾಯ ಮಾಡಿದವರು ಯಾರು? ಅಲ್ಲದೆ ಆತನಿಗೆ ಜೈಲಿನ ನಕಲಿ ಕೀಲಿ ಸಿಕ್ಕಿದ್ದು ಹೇಗೆ ಅನ್ನೋದರ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿರೋ ಪೊಲೀಸರು ನಾಳೆ ಆತನನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾರೆ. ತನಿಖಾಧಿಕಾರಿಗಳು ಶಂಕರ್ನಿಂದ ಮಾಹಿತಿ ಕಲೆ ಹಾಕಿ ಆತನಿಗೆ ಪಾರಾಗೋಕೆ ಸಹಾಯ ಮಾಡಿದವರನ್ನ ಪತ್ತೆ ಹಚ್ಚೋ ನಿರೀಕ್ಷೆ ಇದೆ. ಬೆಂಗಳೂರಿನಿಂದ ನಾಗೇಂದ್ರ ಬಾಬು ಹಾಗೂ ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಬಿಬಿಎಂಪಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಇದೆ ಅಂತ ಸಿಕ್ಕ ಕಟ್ಟಡಗಳನ್ನು ಅಡ ಇಡ್ತಾ ಇದೆ. ಆದರೆ ತಾನೇ ಗುತ್ತಿಗೆ ನೀಡಿರೋ ವಿವಿಧ ಆಸ್ತಿಗಳಿಂದ 10,000 ಕೋಟಿಯಷ್ಟು ತೆರಿಗೆ ವಸೂಲಿ ಮಾಡೋದ್ರ ಬಗ್ಗೆ ಪಾಲಿಕೆಗೆ ಗಮನವೇ ಇಲ್ಲ. ಸಾಲ ಇದೆ ಅಂತ ಬಿಬಿಎಂಪಿ ಸಿಕ್ಕ ಕಟ್ಟಡಗಳನ್ನ ಅಡ ಇಡ್ತಿದೆ. ಆದರೆ ತನ್ನದೇ ಆಸ್ತಿಗಳಿಂದ ಅದಕ್ಕಿಂತಲೂ ದುಪ್ಪಟ್ಟು ತೆರಿಗೆ ವಸೂಲು ಮಾಡಬಹುದು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನೇ ಮರೆತಿದೆ. ಬಿಬಿಎಂಪಿಯಿಂದ ವಿವಿಧ ಆಸ್ತಿಗಳನ್ನ ಗುತ್ತಿಗೆ ಪಡೆದವರು ಅವ್ಯವಹಾರ ಮಾಡ್ತಿರೋ ವಿಷಯ ಇದೀಗ ಬಯಲಾಗಿದೆ. ವಸಂತನಗರದಲ್ಲಿರುವ ಭಗವಾನ್ ಮಹಾವೀರ ಜೈನ್ ಸಂಸ್ಥೆ ಪಾಲಿಕೆಯಿಂದ ಗುತ್ತಿಗೆ ಪಡೆದ 4.28 ಎಕರೆ ಭೂಮಿಯಲ್ಲಿ ಅಕ್ರಮ ನಡೆಸುತ್ತಿದೆ. ಪಾಲಿಕೆಗೆ ಪಂಗನಾಮ. ಜೈನ್ ಸಂಸ್ಥೆ ವರ್ಷಕ್ಕೆ 100 ರೂಪಾಯಿಯಂತೆ 99 ವರ್ಷಕ್ಕೆ ಈ ಜಮೀನನ್ನ ಗುತ್ತಿಗೆ ಪಡೆದಿದೆ. ಇಲ್ಲಿ ಜೈನ್ ಆಸ್ಪತ್ರೆ,
ಸಮುದಾಯ ಭವನ ಕಟ್ಟಲಾಗಿದೆ. ಆದರೆ ಈ ಕಟ್ಟಡಗಳಲ್ಲಿ ಇತರೆ ಸಂಸ್ಥೆಗಳಿಗೆ ಬಾಡಿಗೆ ನೀಡಿ ಗುತ್ತಿಗೆ ಒಪ್ಪಂದ ಉಲ್ಲಂಘಿಸಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಿಸ್ತಾರ ಕಟ್ಟಡ ಬಾಡಿಗೆಗೆ ನೀಡಿದೆ. ಜೊತೆಗೆ ಹೋಟೆಲ್, ಫುಡ್ ಕೋರ್ಟ್ಗಳಿಗೂ ಬಾಡಿಗೆ ನೀಡಲಾಗಿದೆ. ಇವುಗಳಿಂದಲೇ ಮಾಸಿಕ 1,60,00,000 ರೂಪಾಯಿ ಬಾಡಿಗೆ ಸಂಸ್ಥೆ ಪಡೆದಿದೆ. ಅಲ್ಲದೆ ಇದೇ ಆಸ್ತಿಯನ್ನ ಅದೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಅಡ ಇಟ್ಟು 3 ಕೋಟಿ ಸಾಲ ಪಡೆದಿದೆ. ಇನ್ನು 55 ಕೋಟಿ ಸಾಲಕ್ಕೆ ಮುಂದಾಗಿದೆ. ಜೊತೆಗೆ ಪಾಲಿಕೆ ಅನುಮತಿ ಪಡೆಯದೆ ಮತ್ತಷ್ಟು ಕಟ್ಟಡಗಳನ್ನ ಕಟ್ಟಲಾಗ್ತಿದೆ. ಈ ಬಗ್ಗೆ ಪಾಲಿಕೆಯ ಜೆಡಿಎಸ್ ವಿಪಕ್ಷ ನಾಯಕ ಪ್ರಕಾಶ್ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಟೌನ್ ಹಾಲ್ನ ಅಡ ಮಾಡಕ್ಕೆ ಕೊಡ್ತಿರಲ್ಲ ಮಾನ್ಯ ಆಯುಕ್ತರೆ, ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಅರಿವಿಲ್ವಾ? ಇಂಥ ಪ್ರಾಪರ್ಟಿಗಳು ಇಂಥ ಸುಮಾರು ಇದಾವೆ. ಇದೊಂದು ಸರ್ಮಾಲೆ ಇದ್ಬಿಡ್ತು. ಎಲ್ಲ ಸೀರೀಸ್ ನಾನು ನಿಮ್ಮ ಮುಂದೆ ಎಲ್ಲ ತರ್ತೇನೆ. ಇದನ್ನ ಮತ್ತೆ ನಾವು ಯಾವ ರೀತಿ ವಶಪಡಿಸ್ಕೊಳ್ಳೋದು ಈ ಜೈನ್ ಸಂಸ್ಥೆಯಿಂದ? ನೀವು ಟೌನ್ ಅಲ್ಲಿ ಅಡ ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಅಥವಾ ಇನ್ನೊಂದು ಈಗ ಮಾರ್ಕೆಟ್ ಜಾನ್ಸನ್ ಮಾರ್ಕೆಟ್, ರೆಜಲ್ ಮಾರ್ಕೆಟ್ ಅಡ ಮಾಡಕ್ಕೆ ಹೋಗಿದ್ದೀರಲ್ಲ, ಈ ಜೈನ್ ಆಸ್ಪತ್ರೆ ಪ್ರಾಪರ್ಟಿನ ಅಡ ಮಾಡಿ ಯಾಕೆ ನೀವು ತಗೋಬಾರ್ದು? ಮಹಾವೀರ ಜೈನ್ ಸಂಸ್ಥೆಯ ಅಕ್ರಮ ಬಿಬಿಎಂಪಿ ಕಮಿಷನರ್, ಮೇಯರ್ ಗಮನಕ್ಕೂ ಬಂದಿದೆ. ಆದರೆ ಪ್ರಭಾವಿಗಳ ಲಾಬಿಯಿಂದಾಗಿ ಯಾವುದೇ ಕ್ರಮ ಕೈಗೊಳ್ಳಲಾಗ್ತಿಲ್ಲ ಎನ್ನಲಾಗಿದೆ. ಈ ಬಗ್ಗೆ ನೋಟಿಸ್ ಕೊಟ್ಟು ಕ್ರಮ ಕೈಗೊಳ್ತೀವಿ ಅಂತಾರೆ ಕಮಿಷನರ್. ಇದನ್ನ ನಮ್ಮ ಗಮನಕ್ಕೆ ಬಂದಿದೆ. ಇದು ಕೌನ್ಸಿಲಲ್ಲಿ ಕೂಡ ಚರ್ಚೆ ಆಗಿದೆ. ನಾವು ಅದನ್ನೆಲ್ಲ ಕೌನ್ಸಿಲಲ್ಲಿ ಡಿಸ್ಕಸ್ ಮಾಡಿ ವಿ ವಿಲ್ ಟೇಕ್ ಆ್ಯಕ್ಷನ್, ವಾಟ್ ಎವರ್ ಲೀಗಲ್ ಆ್ಯಕ್ಷನ್ ಟು ಬಿ ಟೇಕನ್. ಕೌನ್ಸಿಲಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ಇಟ್ಟು ಏನು ಮಾಡಬೇಕು ಅಂತೇಳಿ ತೀರ್ಮಾನ ತಗೋಬೇಕು. ವಾಣಿಜ್ಯ ಸಂಕೀರ್ಣ, ಕೈಗಾರಿಕಾ ಸಂಕೀರ್ಣ, ಹೋಟೆಲ್, ಕಲ್ಯಾಣ ಮಂಟಪಗಳು, ಟೆಕ್ ಪಾರ್ಕ್ಗಳು, ಲಾಡ್ಜ್ ಹೋಟೆಲ್ಗಳು ಸೇರಿದಂತೆ ಲಕ್ಷಾಂತರ ಕಟ್ಟಡಗಳು ಪಾಲಿಕೆ ವ್ಯಾಪ್ತಿಯಲ್ಲೇ ಇದ್ದು ಗುತ್ತಿಗೆ ನೀಡಲಾಗಿದೆ. ಇವುಗಳಿಂದ ವಾರ್ಷಿಕ 10,000 ಕೋಟಿ ತೆರಿಗೆ ಸಂಗ್ರಹಿಸಬಹುದು. ಇದನ್ನ ಬಿಟ್ಟು ಪಾಲಿಕೆ ಸಾಲ ಅಂತ ಸಿಕ್ಕ ಕಟ್ಟಡಗಳನ್ನ ಅಡ ಇಡ್ತಿರೋದು ಎಷ್ಟು ಸರಿ? ಬೆಂಗಳೂರಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್, ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 28,190 ರೂಪಾಯಿ. ಹಾಗೆಯೇ ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆಯೇ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 30,440 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಆಗಿಲ್ಲ. ಶಿಕ್ಷಣ ಹಕ್ಕು ಕಾಯ್ದೆಯಡಿ 2014-15ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ ಪೋಷಕರು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಆರ್ಟಿಇ ಮಾನದಂಡದಲ್ಲಿ ಶಿಕ್ಷಣ ಇಲಾಖೆ ಈ ಬಾರಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಹೊರತುಪಡಿಸಿ ಅನುದಾನಿತ ಹಾಗೂ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಬಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶೇಕಡ 25 ಮೀಸಲಾತಿ ಕಲ್ಪಿಸಿದೆ. ಪ್ರವೇಶ ಪ್ರಕ್ರಿಯೆ ವೇಳೆ ಅಂಗವಿಕಲ ಹಾಗೂ ಎಚ್ಐವಿ ಪೀಡಿತ ಮಕ್ಕಳಿಗೆ ಮೊದಲ ಆದ್ಯತೆ ನೀಡಲು ಶಿಕ್ಷಣ ಇಲಾಖೆ ಸೂಚಿಸಿದೆ. ಈಗಾಗಲೇ ಬಿಇಒ ಕಚೇರಿಗಳಲ್ಲಿ ಫಾರಂಗಳನ್ನು ವಿತರಿಸಲಾಗುತ್ತಿದ್ದು ಪೋಷಕರು ಫಾರಂಗಳನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಮಗು ಹೆಸರು, ತಂದೆ ಹೆಸರು ತಗೊಂಡು ಕೊಟ್ಟಿದ್ದಾರೆ. ಈಗ ಸೀಟ್ ಸಿಗೋದೇ ನಮಗೆ ಕಷ್ಟ ಆಗ್ತಾ ಇದೆ. ಏನು ಕೊಡ್ತಾರೋ ಹೆಂಗೋ ಡೌಟಲ್ಲಿದೆ. ಈಗ ಏನು ಮಾಡ್ತಾರೆ ಅಂತ ಸ್ಕೂಲ್ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಮಗು ಈ ಸಲ ಸೇರಿಸ್ಬೇಕು. ಫಸ್ಟು ಮಗುಕ್ಕೆ ಸೇರಿಸ್ಬೇಕು. ಸ್ಕೂಲ್ಗೆ ಹಾಕಿ ಆಮೇಲೆ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪೋಷಕರು ಇಲ್ಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಪೋಷಕರಿಗೆ ಸಲಹೆಗಳು: ಪೋಷಕರು ಅರ್ಜಿ ಸಲ್ಲಿಸಿದ ಬಳಿಕ ಮರೆಯದೆ ಸ್ವೀಕೃತಿ ಪತ್ರ ಪಡೆದುಕೊಳ್ಳಬೇಕು. ಅರ್ಜಿ ನೀಡಲು ಹಾಗೂ ಪಡೆದುಕೊಳ್ಳಲು ಯಾವುದೇ ಶುಲ್ಕ ಇಲ್ಲ. ಶಾಲೆಯ ಆರಂಭ ಎಲ್ಕೆಜಿ ಅಥವಾ 1ನೇ ತರಗತಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಈ ಮೀಸಲಾತಿ ಪಡೆದ ಮಕ್ಕಳು ಸರ್ಕಾರದ ಎಲ್ಲಾ ಯೋಜನೆಗಳಿಗೆ ಅರ್ಹರಾಗಿರ್ತಾರೆ. ಶೇಕಡ 25 ಮೀಸಲಾತಿಯಡಿ ಶಾಲೆಗೆ ದಾಖಲಾದರೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಇರುತ್ತೆ. ಪೋಷಕರು ಹಾಗೂ ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಇರೋದಿಲ್ಲ. ಎಲ್ಕೆಜಿಗೆ ದಾಖಲು ಮಾಡಲು ಮಗುವಿಗೆ 3 ವರ್ಷ 5 ತಿಂಗಳು ಆಗಿರಬೇಕು. ಮಗುವಿನ ಭಾವಚಿತ್ರ, ಜನ್ಮ ದಾಖಲಾತಿ ಪತ್ರ, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಇರಬೇಕು.
ಪೋಷಕರ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಕಡಿಮೆ ಹೊಂದಿರಬೇಕು. ಮೀಸಲಾತಿ ಸೀಟ್ಗಳಿಗಿಂತ ಜಾಸ್ತಿ ಇದ್ದಲ್ಲಿ ಲಾಟರಿ ಮೂಲಕ ವಿದ್ಯಾರ್ಥಿಗಳ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತಾರೆ ಸಮನ್ವಯ ಅಧಿಕಾರಿ. ಬೆಳಗ್ಗೆ 9:30ಗೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ನಾವು 9 ಗಂಟೆಗೆ ಬಂದು ನಾವು ಜನಗಳಿಗೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಲೈನಿಗೆ ನಿಲ್ಲಿಸಿ ಮತ್ತು ಅವರಿಗೆ ಏನು ಡೌಟ್ಸ್ ಇದೆ ಯಾವ ರೀತಿ ಅಂತಕ್ಕಂಥದ್ದನ್ನ ಇಲ್ಲೇ ಪರಿಹಾರ ಮಾಡಿ ಕಳಿಸ್ತಾ ಇದ್ದೀವಿ. ಮತ್ತು ಎಲ್ರಿಗೂ ಅವರಿಗೆ ಒಂದು ಸೂಚನಾ ಇದನ್ನ ಕರಪತ್ರಗಳನ್ನು ಹೊಡಿಸಿದ್ದೀವಿ. ಮತ್ತು ಯಾವ ದಿನಾಂಕ ಲಾಸ್ಟ್ ಡೇಟು ಏನು ಅದ್ರ ಬಗ್ಗೆ ಹೊಡಿಸಿದ್ದೀವಿ. ಇದಾಗಿ ಎಲ್ಲ ಯಾಕೆಂದರೆ ಶಾಲೆಗಳಲ್ಲಿ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ನಾವೇ ಹೇಳ್ತೀವಿ, ಅಲ್ಲೇನಾದರೂ ನಿಮಗೆ ದೊರಕಲಿಲ್ಲ ಅಂದರೆ ನಮ್ಮ ಇಲ್ಲೇ ಬನ್ನಿ, ನೀವು ಎನಿ ಟೈಮು ಬೆಳಗ್ಗೆ 10 ಗಂಟೆಯಿಂದ 5:30ವರೆಗೂ 6 ಗಂಟೆವರೆಗೂ ನಾವು ನಿಮಗೆ ಕೊಡ್ತೀವಿ ಅಂತ ಜನಗಳಿಗೆ ನಾವು ತಿಳಿಸಿದ್ದೀವಿ. ಆರ್ಟಿಇ ಅನುಷ್ಠಾನಕ್ಕೆ 7 ಅಂಶಗಳನ್ನು ಶಾಲೆಗಳಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿತ್ತು. ಆದರೆ ಯಾವ ಶಾಲೆಯಲ್ಲೂ ಇಂತಹ ಫಲಕ ಹಾಕಿಲ್ಲ ಅನ್ನೋ ದೂರು ಪೋಷಕರಿಂದ ಕೇಳಿ ಬಂದಿವೆ. ಕಳೆದ ವರ್ಷ ಆರ್ಟಿಇ ಗೊಂದಲದ ಗೂಡಾಗಿತ್ತು. ಈ ಬಾರಿ ಅಂತಹ ಯಾವುದೇ ತೊಡಕಿಲ್ಲದೆ ಸುಸೂತ್ರವಾಗಿ ನಡೆಯುವ ಸೂಚನೆಗಳು ಸಿಕ್ಕಿವೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.